ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ಬುಧವಾರದ್ದು ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. 4-5 ದಿನದಿಂದ ಮೋಮೋಸ್ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ಬಟ್ ಕೋಲ್ಡ್ ಆಗಿತ್ತಲ್ವ, ಹಿಂಗಾಗಿ ಮಾಡೋಕ್ಕೆ ಆಗೇ ಇರಲಿಲ್ಲ. ಬಟ್ ಇವತ್ತು ಸ್ವಲ್ಪ ರಿಲೀಫ್ ಅನ್ನಿಸ್ತು ಅಂತ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಮಾಡಿದ್ದು ಮೋಮೋಸ್ನ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಬಳಸ್ಕೊಂಡು ಮಾಡಿದ್ದೆ. ಮೋಮೋಸ್ನ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಖುಷಿ ಆಯಿತು. ಎಸ್ ಹೌದಲ್ವ, ನಾವು ಯಾವಾಗ ತುಂಬ ಎಫರ್ಟ್ ಹಾಕಿ ಏನೋ ಒಂದು ಮಾಡಿದಾಗ ಚೆನ್ನಾಗಿ ಬಂದರೆ ತುಂಬಾ ಖುಷಿಯಾಗುತ್ತೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಆಗಾಗ ಏನಾದರೂ ಒಂದು ಕ್ರೇವಿಂಗ್ಸ್ ಆಗ್ತಾನೇ ಇರುತ್ತೆ. ಬಟ್ ಪ್ರತಿ ಸಲ ಹೊರಗಡೆ ತಿನ್ನೋದು ಬಜೆಟ್ಗೂ ತೊಂದರೆ ಆಗುತ್ತೆ, ಹೆಲ್ತ್ಗೂ ತೊಂದರೆ ಆಗುತ್ತೆ. ಹೀಗಾಗಿ ಆಗಾಗ ಏನಾದರೂ ಒಂದಷ್ಟು ಹೆಲ್ದಿ ಸ್ನ್ಯಾಕ್ಸ್ನ, ಈವ್ನಿಂಗ್ ಸ್ನ್ಯಾಕ್ಸ್ನ ಮನೇಲೇ ಮಾಡ್ಕೊಳ್ಳೋದು ಒಂಥರ ಒಳ್ಳೆಯದು. ಇನ್ನು ನಾನು ಯಾವಾಗಲಾದರೂ ಈವ್ನಿಂಗ್ ಸ್ನ್ಯಾಕ್ಸು, ಅದರಲ್ಲೂ ಈ ಥರ ಸ್ವಲ್ಪ ಟೈಮ್ ತಗೊಳ್ಳೋ ಥರ ಏನಾದರೂ ಒಂದು ಫುಡ್ಸ್ನ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮಧ್ಯಾಹ್ನನೇ ಸ್ವಲ್ಪ ರಾತ್ರಿಗೂ ಸಾಂಬಾರಾಗಿರ್ಬೋದು, ಪಲ್ಯನ ಜಾಸ್ತಿನೇ ಮಾಡಿಟ್ಟಿರ್ತೀನಿ. ಏನಕ್ಕಂದರೆ ಮತ್ತೆ ಪುನಃ ಸಂಜೆ ಸ್ನ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೊಮ್ಮೆ ಅಡುಗೆ ಮಾಡೋದಂದರೆ ಒಂಥರ ಸುಸ್ತಾಗುತ್ತೆ ಅಥವಾ ಬೋರ್ ಆಗುತ್ತೆ. ಹೀಗಾಗಿ ಇನ್ನು ಬಂದುಬಿಟ್ಟು ಮೋಮೋಸ್ ಶೇಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಇದನ್ನು ನಾನು ಕುಕ್ಕರಲ್ಲಿ ಮಾಡಿಕೊಂಡೆ. ಹೀಗಾಗಿ ಏನು ಡಿಫಿಕಲ್ಟಿನೇ ಅನ್ನಿಸ್ಲಿಲ್ಲ. ಚೂರು ಎಣ್ಣೆನ ಒರೆಸ್ಬಿಟ್ಟು ಒಂದು 15 ಮಿನಿಟ್ಸ್ ಕುಕ್ಕರಲ್ಲಿ ಬೇಯಿಸ್ಕೊಂಬಿಟ್ಟೆ, ಸಖತ್ತಾಗಿ ಬಂತು. ಇನ್ನು ಫ್ರೈಡ್ ಮಾಡೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ವಲ್ಪ ಡಯಟು ಅಥವಾ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದ್ರಿಂದ ಈ ಥರ ಸ್ಟೀಮ್ ಮಾಡಿಕೊಂಡೆ ಆ್ಯಂಡ್ ಚೆನ್ನಾಗಿ ಬಂತು ಕೂಡ. ಅಡುಗೆನೇ ಆಗಿರಲಿ ಅಥವಾ ನಾವು ಮಾಡೋ ಯಾವುದೇ ಕೆಲಸಗಳೇ ಇರಲಿ, ಪ್ರತಿದಿನ ಏನು ಕೆಲಸಗಳನ್ನು ಮಾಡ್ತಿರ್ತೀವಿ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನಮ್ಮ ರುಟೀನ್ನಲ್ಲಿ ಚೇಂಜಸ್ನ ಮಾಡ್ಕೊತಾ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಬ್ರೈನ್ ಕೂಡ ಮಂದ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೈನ್ ಆ್ಯಕ್ಟಿವ್ ಆಗಿರಬೇಕಂದ್ರೆ ನಾವು ಮಾಡೋ ಪ್ರತಿ ಕೆಲಸದಲ್ಲಿ ಬದಲಾವಣೆಗಳನ್ನು ತರ್ತಾನೆ ಇರಬೇಕು. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.